ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮಿಳುನಾಡಲ್ಲಿ ರಾಜಕೀಯ ಸಂಚಲನದ ನಂತರ ಈಗ ಸೂರ್ಯ ಅಭಿನಯದ ಕರುಪ್ಪನ್ ಸಿನಿಮಾ ದೊಡ್ಡ ಹವಾ ಎಬ್ಬಿಸಿದೆ. ಮೊದಲಿಗೆ ಈ ಸಿನಿಮಾದಲ್ಲಿ ತ್ರಿಷಾ ಅಭಿನಯಿಸಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿ ವಿಜಯ್ ಈ ಸಿನಿಮಾದ 9 ಗಂಟೆ ಶೋಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋ ಕಾಂಟ್ರವರ್ಸಿಯಿಂದ ಶುರುವಾದ ಸಿನಿಮಾ ತಮಿಳುನಾಡಿನ ಜನರ ಮನ ಗೆದ್ದಿದೆ. ಇದು ತಮಿಳುನಾಡಿನ ಸಾಂಸ್ಕೃತಿಕ ದೈವವಾದ ಕರಪ್ಪು ಸ್ವಾಮಿಯನ್ನ ಮೂಲವಾಗಿಟ್ಟುಕೊಂಡು ತೆಗೆದಿರೋ ಚಿತ್ರ ಆಗಿದ್ದು, ಈಗ ಈ ಸಿನಿಮಾ 200 ಕೋಟಿ ಕ್ಲಬ್ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. ಹಾಗಾದ್ರೆ ಈ ಸಿನಿಮಾಗೆ ಆಧಾರವಾಗಿರುವ ಆ ಕರಪ್ಪು ಸ್ವಾಮಿ ಯಾರು? ಆ ದೈವದ ಬಗ್ಗೆ ತಮಿಳುನಾಡಲ್ಲಿ ಎಷ್ಟು ನಂಬಿಕೆ ಇದೆ? ಆ ದೈವ ದಕ್ಷಿಣ ಅಮೆರಿಕಾದಲ್ಲಿ ಕೂಡ ಆರಾಧಿಸಲ್ಪಡ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡಲ್ಲಿ ಬಿಡುಗಡೆಯಾಗಿರುವ RG ಬಾಲಾಜಿ ನಿರ್ದೇಶನದ ಸೂರ್ಯ ಅಭಿನಯದ ಕರಪ್ಪು ಸಿನಿಮಾ ನಾನಾ ಕಾರಣಗಳಿಂದ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇಲ್ಲಿ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ, ಆದರೆ ಸಿನಿಮಾದಲ್ಲಿ ಬಳಕೆಯಾಗಿರುವ ದೈವದ ಬಗ್ಗೆ ಒಂದಷ್ಟು ಕುತೂಹಲ ಉಂಟಾಯಿತು. ನಾನು ಕೂಡ ತಮಿಳುನಾಡಿನ ಸಾಕಷ್ಟು ಭಾಗಗಳಲ್ಲಿ ಓಡಾಡಿದ್ದೀನಿ. ಅದರಲ್ಲೂ ಮಧುರೈ, ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಓಡಾಡೋ ಸಂದರ್ಭದಲ್ಲಿ ಕೆಲ ದೈವಗಳು ನನ್ನ ಗಮನವನ್ನು ಸೆಳೆದಿದ್ವು. ಅವುಗಳನ್ನು ಅಲ್ಲಿನ ಜನ ಊರಿನ ರಕ್ಷಕ ದೈವಗಳಾಗಿ ನೋಡ್ತಾ ಇದ್ದರು. ಅಂಥ ದೈವಗಳ ಪೈಕಿ ಒಂದು ಕರಪ್ಪು ಸ್ವಾಮಿ. ಇದೇ ದೈವದ ಆಧಾರದಲ್ಲೇ ಈಗ ಸಿನಿಮಾ ಬಂದಿದೆ. ಇಲ್ಲಿ ಕರಪ್ಪು ಸ್ವಾಮಿ ತಮಿಳು ಸಂಸ್ಕೃತಿಯಲ್ಲಿ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿರೋ ದೈವ. ಈ ದೈವದ ವಿಗ್ರಹವನ್ನು ಕಂಡಾಗ ನಮಗೆ ವೀರಭದ್ರನ ನೆನಪಾಗುತ್ತೆ. ತಮಿಳುನಾಡು, ಕೇರಳ ಹಾಗೂ ಶ್ರೀಲಂಕಾಗಳಲ್ಲಿ ಈ ದೈವವನ್ನು ನಾನಾ ಹೆಸರುಗಳಿಂದ ನಾನಾ ರೂಪಗಳಲ್ಲಿ ಕೂಡ ಪೂಜಿಸ್ತಾರೆ. ಆದರೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಕರಪ್ಪು ಸ್ವಾಮಿ ಅನ್ನೋದು ಕಾವಲು ದೈವವಾಗಿ ಉಳ್ಕೊಂಡಿದೆ. ಅಷ್ಟೇ ಅಲ್ಲದೆ ಈ ದೈವ ನ್ಯಾಯದ ಸಂಕೇತವಾಗಿ, ಹಳ್ಳಿಗಳ ರಕ್ಷಣೆಯ ಹೆಗ್ಗುರುತಾಗಿ, ಜನರಲ್ಲೊಂದು ನೈತಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ದೈವವಾಗಿ ಕಾಣಿಸ್ಕೊಳ್ಳುತ್ತೆ. ಈ ದೈವವನ್ನು ಸಾಕಷ್ಟು ಕಡೆಗಳಲ್ಲಿ ಗ್ರಾಮ ದೇವತೆಯಾಗಿ ನೋಡೋದರ ಜೊತೆ ಕುಲದೈವವನ್ನಾಗಿ ಕೂಡ ಪೂಜಿಸ್ತಾರೆ. ಕರುಪ್ಪು ಅಂದರೆ ಕಪ್ಪು ಬಣ್ಣ, ಸ್ವಾಮಿ ಅಂತ ದೇವರಿಗಂತಾರೆ. ಹೀಗಾಗಿ ಇವನು ಕಪ್ಪು ಬಣ್ಣದ ದೇವರು. ಈ ಕರಪ್ಪು ಸ್ವಾಮಿಯನ್ನು ಕರುಪ್ಪರಯ್ಯನ್, ಆಂಡವರ್, ಮಾಯಾಂಡಿ, ಕರುಪ್ಪ ಅಯ್ಯನ್ ಅನ್ನೋ ಹೆಸರುಗಳಿಂದ ಕೂಡ ಕರೀತಾರೆ. ಇನ್ನು ಈ ದೈವಕ್ಕೂ ಕರ್ನಾಟಕಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋದನ್ನು ನೋಡೋದಾದರೆ ನಮಗಲ್ಲಿ ಸಿಗೋ ಒಂದೇ ಒಂದು ಲಿಂಕ್ ಅಂದರೆ ತಮಿಳುನಾಡಿನ ನಾಯಕರದ್ದು. ಗೆಳೆಯರೆ, ನಿಮಗೆ ಗೊತ್ತಿದೆ 16ನೇ ಶತಮಾನದವರೆಗೆ ಅಂದರೆ ತಮಿಳುನಾಡನ್ನು ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯ ಸಂಪೂರ್ಣವಾಗಿ ಆಕ್ರಮಿಸುವವರೆಗೆ ಅಲ್ಲಿ ನಾಯಕರ ಆಳ್ವಿಕೆ ಅನ್ನೋದು ಹೆಚ್ಚು ಗಮನವನ್ನು ಸೆಳೆದಿರಲಿಲ್ಲ. ಅಲ್ಲಿ ಏನಿದ್ರು ಪಲ್ಲವರು, ಚೋಳರು, ಚೇರರು, ಪಾಂಡ್ಯರ ಆಳ್ವಿಕೆಯ ಹೆಗ್ಗುರುತುಗಳೇ ಹೆಚ್ಚಾಗಿ ಕಾಣ್ತಾ ಇದ್ವು. ಅಷ್ಟೇ ಅಲ್ಲದೆ ಮೊಹಮ್ಮದ್ ಬಿನ್ ತುಘಲಕ್ನ ಕಾಲದ ನಂತರ ಅಲ್ಲಿ ಸುಲ್ತಾನರ ಆಳ್ವಿಕೆ ಕೂಡ ಪ್ರಾರಂಭ ಆಗಿತ್ತು. ಪ್ರಮುಖವಾಗಿ ಮಧುರೈ ಭಾಗದಲ್ಲಿ ಸುಲ್ತಾನರ ಆಳ್ವಿಕೆ ಇತ್ತು. ಅವರನ್ನು ಮಧುರೈ ಸುಲ್ತಾನರು ಅಂತ ಕರೆಯಲಾಗ್ತಾ ಇತ್ತು. ಇಂಥ ಹೊತ್ತಲ್ಲಿ ಶ್ರೀಕೃಷ್ಣ ದೇವರಾಯ 3 ಸಮುದ್ರಗಳ ನಡುವಿನ ಭೂಭಾಗವನ್ನು ಗೆಲ್ಲೋದಕ್ಕೆ ಹೊರಡ್ತಾನೆ. ರಾಯನ ವಿಜಯ ಯಾತ್ರೆ ಕನ್ಯಾಕುಮಾರಿಯನ್ನು ಮುಟ್ಟುತ್ತೆ. ಅಲ್ಲಿಗೆ ಮಧುರೈ ಸುಲ್ತಾನರ ಆಳ್ವಿಕೆ ಕೂಡ ಕೊನೆಯಾಗುತ್ತೆ. ಆ ಸಂದರ್ಭದಲ್ಲಿ ಮಧುರೈಯನ್ನು ಆಳೋದಕ್ಕೆ ನೇಮಕಗೊಂಡವರು ಈ ನಾಯಕರು. ಈ ಮಧುರೈ ನಾಯಕರ ಕಾಲದಲ್ಲೇ ಮೀನಾಕ್ಷಿ ಮತ್ತು ಸುಂದರೇಶ್ವರ ದೇವಾಲಯದ ನಿರ್ಮಾಣ ಆಯಿತು. ಅಂಥ ನಾಯಕರ ಕಾಲದಲ್ಲೇ ಈ ಕರುಪ್ಪು ಸ್ವಾಮಿಯ ಆರಾಧನೆ ಹೆಚ್ಚಾಯಿತು ಅಂತ ಹೇಳಲಾಗುತ್ತೆ. ಈ ಬಗ್ಗೆ ಇತಿಹಾಸಕಾರ ಕೆಂಟ್ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾರೆ. ಅವರ ಪ್ರಕಾರ ಕರ್ನಾಟಕ, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಕಂಡುಬರುವ ಪಾಳೆಗಾರರ ಕಾಲದಲ್ಲಿ ಈ ದೈವ ಪ್ರವರ್ಧಮಾನಕ್ಕೆ ಬಂತಂತೆ. ಪಾಳೆಗಾರರ ಪಾಳೆಯ ಪಟ್ಟಗಳನ್ನು ಕಾಪಾಡುವ ದೈವವಾಗಿ ಮೊದಲಿಗೆ ಪೂಜಿಸಲ್ಪಡ್ತಾ ಇದ್ದ ಕರಪ್ಪು ಸ್ವಾಮಿ ಆನಂತರ ಪ್ರತಿ ಹಳ್ಳಿಗಳ ರಕ್ಷಕನಾಗಿ ಬದಲಾದ. ಕೆಲ ಕಡೆಗಳಲ್ಲಿ ಗ್ರಾಮದ ರಕ್ಷಣೆಗೆ ಹೋರಾಟ ಮಾಡಿದ ವೀರಕುಮಾರರನ್ನೇ ದೈವಗಳನ್ನಾಗಿ ಮಾಡಿ ಪೂಜಿಸಲಾಯಿತು ಅನ್ನೋದು ಕೆಂಟ್ ಅವರ ಅಭಿಪ್ರಾಯ. ಇವತ್ತಿಗೂ ಕೇರಳ ಭಾಗದಲ್ಲಿನ ಕಲ್ರಾಯನ್ ಹಿಲ್ಸ್ನ ಭಾಗದಲ್ಲಿ ಬುಡಕಟ್ಟು ಜನ ವೀರಗಲ್ಲಗಳನ್ನೇ ಕರಪ್ಪು ಸ್ವಾಮಿ ಅಂತ ಪೂಜಿಸೋದುಂಟು. ಇದು ನಾಯಕರ ಆಳ್ವಿಕೆಯ ಕಾಲದಲ್ಲಿ ಅಂದರೆ 16ರಿಂದ 18ನೇ ಶತಮಾನದಲ್ಲಿ ಹೆಚ್ಚು ಪ್ರಚಲಿತಕ್ಕೆ ಬಂತು. ಅದರಲ್ಲೂ ಈ ದೈವದ ಪೂಜೆ ನಡೆಯೋದು ಮಧುರೈ ನಾಯಕರು ಆಳ್ವಿಕೆ ಮಾಡಿದ ಪ್ರದೇಶಗಳಲ್ಲೇ ಹೆಚ್ಚು ಅನ್ನೋದು ಕೂಡ ಇಲ್ಲಿ ಕೆಂಟ್ ಅವರ ಅಭಿಪ್ರಾಯಕ್ಕೆ ಪುಷ್ಟಿ ಕೊಡುತ್ತೆ. ಆದರೆ ಈ ಕರಪ್ಪು ಸ್ವಾಮಿ ಬಗ್ಗೆ ಜನಪದ ಕಥೆಗಳು ಬೇರೆಯದ್ದನ್ನೇ ಹೇಳುತ್ತವೆ. ವಿಚಿತ್ರ ನೋಡಿ, ಯಾವ ರಾಮ ಅವನು ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿ ಇಲ್ಲಿ ಸೇತುವೆಯನ್ನು ಕಟ್ಟಿಸ್ದ ಅನ್ನೋ ಉದ್ದಟ ಪ್ರಶ್ನೆಯನ್ನು ಕೇಳಿದ್ದ ಕರುಣಾನಿಧಿ ಇದ್ದಂಥ ತಮಿಳುನಾಡಲ್ಲೇ ರಾಮಾಯಣಕ್ಕೆ ತಳುಕು ಹಾಕ್ಕೊಂಡಿರುವ, ತಮಿಳರು ಹೆಚ್ಚು ಆರಾಧಿಸುವ ಗ್ರಾಮದೇವತೆ ಕೂಡ ಇದ್ದಾನೆ. ಈ ಕರಪ್ಪು ಸ್ವಾಮಿ ರಾಮನ ಮಕ್ಕಳಲ್ಲಿ ಒಬ್ಬನಾದ ಕುಶನ ರೂಪ ಅಂತ ಹೇಳಲಾಗುತ್ತೆ. ಅದೇ ರೀತಿ ತಮಿಳುನಾಡು ಹಾಗೂ ಕೇರಳದ ಕೆಲ ಕಡೆಗಳಲ್ಲಿ ಪೂಜಿಸುವ 21 ಕಾವಲು ದೇವತೆಗಳ ಪೈಕಿ ಈ ಕರಪ್ಪು ಸ್ವಾಮಿ ಕೂಡ ಒಬ್ಬ ಅನ್ನೋ ನಂಬಿಕೆ ಕೂಡ ಇದೆ. ಸಾಮಾನ್ಯವಾಗಿ ತಮಿಳುನಾಡಿನ ಗ್ರಾಮದ ಗಡಿ ಭಾಗಗಳಲ್ಲಿ ಅಥವಾ ತೋಪುಗಳ ಬಳಿಯಲ್ಲಿ ಈ ಕರಪ್ಪು ಸ್ವಾಮಿಯ ದೇವಾಲಯಗಳಿರುತ್ತವೆ.
ಮಧುರೈ ಬಳಿ ಅಳಗರ ದೇವಾಲಯ ಇದೆ, ಅಲ್ಲಿ ವಿಷ್ಣುವನ್ನು ಪೂಜಿಸಲಾಗುತ್ತೆ. ಅದೇ ದೇವಾಲಯದಲ್ಲಿ 18 ಪಡಿ ಕರುಪ್ಪು ಸ್ವಾಮಿ ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಇಲ್ಲಿ ದೇವಾಲಯದ ರಕ್ಷಕನಾಗಿ ಕರುಪ್ಪು ಸ್ವಾಮಿಯನ್ನು ಪೂಜಿಸ್ತಾರೆ. ಈ ಕರುಪ್ಪು ಸ್ವಾಮಿಯನ್ನು ಮಲಯಾಳಿ ದೇಶದ ರಕ್ಷಕ ಅಂತ ಕೇರಳದ ಜನ ನಂಬ್ತಾರೆ. ಇನ್ನು ಅಳಗಾರ ದೇವಾಲಯದಲ್ಲಿ ಕರುಪ್ಪು ಸ್ವಾಮಿಗೆ ಯಾವುದೇ ರೂಪ ಇಲ್ಲ. ಅಲ್ಲಿನ 18 ಪಡಿಗಳು ಅಂದರೆ 18 ಮೆಟ್ಟಿಲುಗಳನ್ನು ಕರುಪ್ಪು ಸ್ವಾಮಿ ಅಂತ ಅವರು ಪೂಜಿಸ್ತಾರೆ. ಸೊ ಕರುಪ್ಪು ಸ್ವಾಮಿ ಅನ್ನೋದು ಮಧುರೈ ಭಾಗದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವ ದೈವ ಅನ್ನೋದು ನಮಗೆ ತಿಳಿದು ಬರುತ್ತೆ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಕರುಪ್ಪು ಸ್ವಾಮಿಯನ್ನು ಉಗ್ರ ರೂಪಿಯನ್ನಾಗಿ ಚಿತ್ರಿಸಲಾಗಿದೆ. ಕಪ್ಪು ಬಣ್ಣ, ದೊಡ್ಡ ಮೀಸೆ, ಕೈಯಲ್ಲಿ ಮಚ್ಚಿನಂಥ ದೊಡ್ಡ ಆಯುಧ, ಭರ್ಚಿ, ಈಟಿ, ಗದೆಗಳನ್ನು ಕೊಟ್ಟು ರುದ್ರ ರೂಪಿಯನ್ನಾಗಿ ಮಹಾವೀರನ ರೂಪದಲ್ಲಿ ಕರುಪ್ಪು ಸ್ವಾಮಿಯ ವಿಗ್ರಹಗಳನ್ನು ಕೆತ್ತಲಾಗಿದೆ. ಇನ್ನು ದುಷ್ಟ ಶಕ್ತಿಗಳನ್ನು ಈ ಸ್ವಾಮಿ ತಡಿತಾನೆ, ನ್ಯಾಯ ಒದಗಿಸ್ತಾನೆ, ಬೆಳೆ ಕಾಪಾಡ್ತಾನೆ, ಗ್ರಾಮಗಳಿಗೆ ರಕ್ಷಣೆಯನ್ನು ಕೊಡ್ತಾನೆ ಅನ್ನೋ ನಂಬಿಕೆ ತಮಿಳು ಜನರಲ್ಲಿದೆ. ಇನ್ನು ಶ್ರೀಲಂಕಾದ ತಮಿಳರು ಕೂಡ ಕರುಪ್ಪು ಸ್ವಾಮಿಯನ್ನು ಪೂಜಿಸ್ತಾರೆ. ಇಲ್ಲೂ ಕೂಡ ಗ್ರಾಮ ರಕ್ಷಕ, ಕುಲದೇವತೆಯಾಗಿ ಕರುಪ್ಪನನ್ನು ಆರಾಧಿಸಲಾಗುತ್ತೆ. ಇಲ್ಲಿ ನಿಮಗೆ ಈ ಕರುಪ್ಪು ಸ್ವಾಮಿ ಬಗ್ಗೆ ಮತ್ತೊಂದು ಮಾಹಿತಿಯನ್ನು ಕೂಡ ಕೊಡ್ತೀನಿ ಕೇಳಿ. ಈ ದೈವವನ್ನು ಕೇವಲ ಶ್ರೀಲಂಕಾ, ತಮಿಳುನಾಡು ಹಾಗೂ ಕೇರಳಗಳಲ್ಲಿ ಮಾತ್ರ ಪೂಜಿಸೋದಿಲ್ಲ, ಬದಲಿಗೆ ಕರುಪ್ಪು ಸ್ವಾಮಿಯನ್ನು ದಕ್ಷಿಣ ಅಮೆರಿಕಾದಲ್ಲಿ ಕೂಡ ಪೂಜಿಸಲಾಗುತ್ತೆ. ಅಲ್ಲಿ ಈ ದೈವವನ್ನು ಸಂಗನೈ ಬಾಬಾ ಅಂತ ಕರೀತಾರೆ. ಅದರಲ್ಲೂ ಗಯಾನಾದಲ್ಲಿ ಕೆರೆಬಿಯನ್ ಶಾಕ್ತಿಸಮ್ ಅನ್ನೋ ಒಂದು ಪಂಥ ಇದೆ. ಆ ಪಂಥದಲ್ಲಿ ಕಾಳಿ ಮತ್ತು ಮಾರಿಯಮ್ಮನ ಆರಾಧನೆಯನ್ನು ಮಾಡಲಾಗುತ್ತೆ. ಈ ಸಮುದಾಯದ ಜನ ಈಗ ಟ್ರಿನಿಡಾಡ್, ಟೊಬ್ಯಾಗೋ, ಸುರಿನಾಮ್ ಸೇರಿದಂತೆ ನಾನಾ ದೇಶಗಳಲ್ಲಿ ಕೂಡ ಹರಡಿಕೊಂಡಿದ್ದಾರೆ. ಅವರು 19ನೇ ಶತಮಾನದಲ್ಲಿ ಬ್ರಿಟಿಷ್ ವಸಾಹತುಗಳಿಗೆ ಭಾರತದ ತಮಿಳುನಾಡಿನಿಂದ ಹೋಗಿ ನೆಲೆಸಿದವರು. ಅವರು ಅಲ್ಲಿ ತಮ್ಮ ಸಂಸ್ಕೃತಿಯನ್ನು ಇವತ್ತಿಗೂ ಕಾಪಾಡಿಕೊಂಡು ಬರ್ತಾ ಇದ್ದಾರೆ. ಸೊ ತಮಿಳುನಾಡಿನ ಈ ಕರುಪ್ಪನ್ ಈಗ ದಕ್ಷಿಣ ಅಮೆರಿಕಾದ ದೇಶಗಳಲ್ಲಿ ಕೂಡ ಪೂಜಿಸಲ್ಪಡ್ತಾ ಇದ್ದಾನೆ. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನು ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲನ್ನು ಮಾಡಿದ್ದೀರಿ, ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರೂ ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇದೇ ತಿಂಗಳ ಮೇ 29, 30 ಮತ್ತು 31ನೇ ತಾರೀಕು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9937379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಇಲ್ಲಿ ಕರುಪ್ಪು ಸ್ವಾಮಿಗೂ ಕರ್ನಾಟಕಕ್ಕೂ ನೇರವಾದ ಸಂಬಂಧ ಇಲ್ಲ ಅಂತ ನಮ್ಗೆ ಅನ್ನಿಸ್ಬೋದು. ಆದರೆ ತಮಿಳುನಾಡಲ್ಲಿ ನಾಯಕರ ಆಳ್ವಿಕೆಯೊಂದು ಬಾರದೇ ಇದ್ದಿದ್ರೆ ಈ ದೈವದ ಉಲ್ಲೇಖ ಕೂಡ ನಮಗೆ ಇಷ್ಟೊಂದು ಪ್ರಮಾಣದಲ್ಲಿ ಸಿಗ್ತಾ ಇತ್ತೋ ಇಲ್ವೋ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡದೇ ಇರೋದಿಲ್ಲ. ಅಷ್ಟೇ ಅಲ್ಲ, ಇವತ್ತು ನಾವು ತಮಿಳುನಾಡಿನ ಕಿರಿಕ ಕಾರಣಕ್ಕೆ ಅದನ್ನು ಬೇರೆಯಾಗಿ ನೋಡ್ತಾ ಇದ್ದೀವಿ. ಆದರೆ ಶತಮಾನಗಳ ಹಿಂದೆ ಕರ್ನಾಟಕದ ಸಾಕಷ್ಟು ರಾಜಮನೆತನಗಳು ತಮಿಳುನಾಡನ್ನು ಆಳ್ವಿಕೆ ಮಾಡಿವೆ. ಹೊಯ್ಸಳರು, ಚಾಲುಕ್ಯರು, ಗಂಗರು, ವಿಜಯನಗರದ ಅರಸರು ಅಷ್ಟೇ ಯಾಕೆ, ಹೈದರಾಲಿಯ ಕಾಲದಲ್ಲಿ ಮೈಸೂರು ಸಂಸ್ಥಾನ ಕೂಡ ತಮಿಳುನಾಡಿನ ಬಹುತೇಕ ಭಾಗವನ್ನು ಆಳ್ವಿಕೆ ಮಾಡಿದೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಹೀಗಾಗಿ ಅಲ್ಲಿನ ಸಾಕಷ್ಟು ಸಂಸ್ಕೃತಿಗಳು ಮತ್ತು ಅಲ್ಲಿನ ಆಚರಣೆಗಳು ಕರ್ನಾಟಕದ ಜೊತೆ ಸಂಬಂಧವನ್ನು ಹೊಂದಿವೆ. ಉದಾಹರಣೆಗೆ ನಾವು ಮುನೇಶ್ವರನನ್ನು ಇಲ್ಲಿ ಮುನಿಯಪ್ಪ ಅಂತ ಆರಾಧಿಸ್ತೀವಿ ಅಲ್ವಾ. ದಕ್ಷಿಣ ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳ ಗ್ರಾಮೀಣ ಭಾಗದಲ್ಲಿ ಈ ಮುನಿಯಪ್ಪನ ಆರಾಧನೆ ಇವತ್ತಿಗೂ ಇದೆ. ಹಾಗೆ ತಮಿಳುನಾಡಲ್ಲಿ ಕೂಡ ಈ ಕರುಪ್ಪು ಸ್ವಾಮಿಯ ಆರಾಧನೆ ನಡೆಯುತ್ತೆ. ಈ ದೈವಗಳಿಗೆ ದೊಡ್ಡ ದೇವಸ್ಥಾನಗಳನ್ನು, ಗುಡಿಗೋಪುರಗಳನ್ನು ಕಟ್ಟಬೇಕು ಅಂತೇನಿಲ್ಲ. ಹೊಲ ಗದ್ದೆಗಳ ಬಳಿ, ಊರುಗಳ ಗಡಿಯ ಬಳಿ ಸಣ್ಣ ಗುಡಿಗಳಲ್ಲಿ ಈ ದೈವದ ಪೂಜೆ ನಡೆಯುತ್ತೆ. ಇನ್ನು ಕೇರಳದಲ್ಲಿ ಪೂಜಿಸಲ್ಪಡುವ ಧರ್ಮಶಾಸ್ತ್ರನ ಕೂಡ ತಮಿಳುನಾಡಲ್ಲಿ ಪೂಜಿಸ್ತಾರೆ. ಇವು ಯಾವ ಪುರಾಣಗಳಲ್ಲೂ ಉಲ್ಲೇಖಗೊಂಡ ದೈವಗಳಲ್ಲ, ಆದರೆ ಜನರಿಂದ ಪೂಜಿಸಲ್ಪಡ್ತಾ ಇರೋ ದೈವಗಳು.
ಭಾರತ ಇರೋದೇ ಹಾಗೆ. ಅದು ಯಾವತ್ತೂ ಇದೇ ದೇವರನ್ನು ಪೂಜಿಸಬೇಕು ಅಂತ ಯಾರಿಗೂ ಹೇಳಲಿಲ್ಲ. ನಾನು ಪ್ರಾರ್ಥಿಸುವ ದೈವಾನೇ ಗ್ರೇಟ್ ಅಂತ ಬೇರೆಯವರ ಮೇಲೆ ಹೇರೋದಕ್ಕೂ ಹೋಗಲಿಲ್ಲ. ನಾವು ಗ್ರಾಮ ದೇವತೆಗಳನ್ನು ಪೂಜಿಸಿದ್ವಿ, ಗ್ರಾಮ ರಕ್ಷಕರನ್ನು ಆರಾಧಿಸ್ತೀವಿ. ಒಳ್ಳೆಯ ಕೆಲಸಗಳ ಮೂಲಕ ಆದರ್ಶ ಅನ್ನಿಸ್ಕೊಂಡವರು, ಊರುಗಳನ್ನು ಕಾಪಾಡೋದಕ್ಕೆ ಪ್ರಾಣ ಕೊಟ್ಟ ವೀರರಿಗೆ ಕೂಡ ದೈವದ ಸ್ಥಾನ ಕೊಟ್ಟು ಅವರ ಬಲಿದಾನವನ್ನು ಶಾಶ್ವತಗೊಳಿಸಿದ್ದೀವಿ. ಭಾರತಕ್ಕಿಂತ ಸೆಕ್ಯುಲರ್ ದೇಶ ಇನ್ಯಾವುದಾದರೂ ಜಗತ್ತಲ್ಲಿ ಇರೋದಕ್ಕೆ ಸಾಧ್ಯನೇ? ಇನ್ನು ಈ ಹಿಂದೆ ನಮ್ಮಲ್ಲಿ ತುಳುನಾಡಿನ ದೈವದ ಕಥೆಯನ್ನು ಆಧಾರವಾಗಿಟ್ಕೊಂಡು ಕಾಂತಾರ ಸಿನಿಮಾ ಮಾಡಲಾಯಿತು. ಆ ಬಳಿಕ ಅಂಥದ್ದೇ ಅದ್ಭುತ ಶಕ್ತಿಗಳ ಕಥೆಯನ್ನು ಆಧರಿಸಿ ಬ್ರಹ್ಮಾಸ್ತ್ರ ಅನ್ನೋ ಸಿನಿಮಾ ಹಿಂದಿಯಲ್ಲಿ ಬಂತು. ಇನ್ನು ತೆಲುಗಲ್ಲಂತೂ ಹನುಮ, ಶಿವ, ಶಕ್ತಿಯ ಹಿನ್ನೆಲೆಯನ್ನು ಹೊಂದಿದ್ದ ಸಾಕಷ್ಟು ಸಿನಿಮಾಗಳು ಬಂದಿವೆ, ಬರ್ತಾ ಇವೆ ಕೂಡ. ಗೆಳೆಯರೆ, ನಂಬಿಕೆಯೇ ದೈವ ಅನ್ನೋದಾದರೆ ನಮ್ಮಲ್ಲೊಂದು ಧೈರ್ಯ ತುಂಬಿ ಮಾನಸಿಕವಾಗಿ ನಮ್ಮನ್ನು ಗಟ್ಟಿ ಮಾಡ್ತಾ ಹೋಗುವ ಆ ದೈವದ ನಂಬಿಕೆಗಳು ಯಾವ ರೂಪದಲ್ಲಿ ಬೇಕಾದರೂ ಇರಲಿ, ಯಾವ ಹೆಸರಲ್ಲಿ ಬೇಕಾದರೂ ಇರಲಿ, ಒಟ್ಟಾರೆ ಅವು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸಿದರೆ ಸಾಕು. ನಮ್ಮಲ್ಲಿನ ಕೀಳು ಮೇಲು ಅನ್ನೋ ತಾರತಮ್ಯವನ್ನು ಕಿತ್ತೆಸೆದು ಸಮಾಜವನ್ನು ಒಂದುಗೂಡೋ ಹಾಗೆ ಆ ಎಲ್ಲ ದೈವಗಳು ಮಾಡಲಿ ಅಷ್ಟೇ. ಇದು ಗೆಳೆಯರೆ ತಮಿಳುನಾಡಲ್ಲಿ ಪೂಜಿಸಲ್ಪಡುವ ಕರುಪ್ಪು ಸ್ವಾಮಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.